ತಕ್ಷಣ ಹೋಗಿ ಹೋಗುತ್ತೆ ಅದಕ್ಕೆ ಕುಟ ಒಂದು ವಾರ ಬಿಟ್ಟಬೇಕು ವಾರಗಟ್ಟಲೆ ಪೆಂಚರ್ ವಾರಗಟ್ಟಲೆ ಮತ್ತೆ ಬಡಿಯೋದು ಪೂರೋದು ಅಂದ್ರೆ ಗಾಯ ಒಮ್ಮಿರ್ತದೆ ಸಮಸ್ಯೆ ಆಗತ್ತೆ ಮತ್ತು ಅದು ಮಿಷನ್ ಹಾಕಿರಿ ಮತ್ತೆ ಒಟ್ಟು ಮಿಕ್ಸ್ ಆಗತ್ತೆ ಈ ಒಟ್ಟು ಎರಡು ಸೇಮ್ ಒಟ್ಟು ನಾವು ಅದಕ್ಕೆ ಹೋದ್ರು ಮತ್ತು ರೋಡ್ ಹಾಕಕ್ಕೆ ರೋಡ್ ಇಲ್ಲ ಕಣ ಇಲ್ಲ ಮತ್ತು ಹೊಲ್ದ ಹಾಕಿದ್ರೆ ಹಾಯ್ಸ್ ಮೇಲೆ ಹಾಕಿ ಹೊಡಿಬೇಕು ಹೊಡೆದು ಮತ್ತೆ ಟ್ಯಾಕ್ಟ್ರಿ ಹೊಡೆದು ಮತ್ತೆ ತೂಸ್ಬೇಕಾಗತ್ತೆ ಅದಕ್ಕೆ ಆಳ್ಬೇಕು ಮತ್ತು ತೂಸಕ್ಕೆ ಆಳ್ಬೇಕು ಅದಕ್ಕೆ ಬಾಡಿಗೆ ಇದು ಅನುಕೂಲ ಆಗತ್ತೆ ಈಗ ಮಿಷನ್ ಇದು ಅನುಕೂಲ ಆಗತ್ತೆ ಎಲ್ಲ ಜೀರಿಗೆ ಸಾಸಿವೆ ಕೂಡ ಹಾಕ್ಬೋದ್ರಿ ಜೀರಿಗೆ ಸಾಸಿವೆ ರೀ ಹ್ಞೂ ಅದು ಕೂಡ ಹಾಕ್ಬೋದ್ರಿ ನವಣಿ ಸಜ್ಜಿ ರಾಗಿ ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಎಲ್ಲ ಹಾಕ್ತೀವ್ರಿ ಇದು ಲಾಭ ಆಗತ್ತೆ ರೀ ಅದು ರೋಡಿಗೆ ಹಾಕಿ ಇದು ಮಾಡಿ ಕನಿಷ್ಠ ಅಂತ ಇಲ್ಲಾಂದ್ರೆ 25ರಿಂದ 30 ಆಳು ಹೋಗ್ತಾವ್ರಿ ಅದಕ್ಕೆ ಅಂದ್ರೆ ತಾಸಿಗೆ 6 ಪ್ಯಾಕೆಟ್ ಉದುರ್ತಾವೆ ಇದು 8 ಪ್ಯಾಕೆಟ್ ಉದುರ್ತೈತೆ ರೀ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಊರಲ್ಲೇ ಇದ್ದೀನಿ, ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿದ್ದೀನಿ. ಇವತ್ತು ವಿಶೇಷ ಏನಪ್ಪ ಅಂದ್ರೆ ನಮ್ಮದು ರೈತ ಚಾನಲ್, ರೈತರಿಗೆ ವಿಶೇಷ ವಿಡಿಯೋ ಕೊಡ್ತೀನಿ ಅಂತೆಲ್ಲ ಅದೇ ರೀತಿ ವಿಶೇಷ ಒಂದು ವಿಡಿಯೋ ಕೊಡ್ತೀನಿ. ಅದು ಏನಪ್ಪ ಅಂದ್ರೆ ಇವತ್ತು ತೊಗರಿ ಕಟಾವು ಮಾಡಬೇಕಪ್ಪ ಅಂದ್ರೆ ದೊಡ್ಡ ಮಿಷನ್ಗಳನ್ನು ನಾವು ಬಳಸ್ತೀವಿ. ಅಂದರೆ ಇಡೇ ಆದರೂ ಅದು ಒಟ್ಟು ಸಿಗಲ್ಲ, ಏನು ಸಿಗಲ್ಲ, ಏನೋ ಕುರಿ ಮರಿಗೋ ಯಾರಿಗೋ ಇದಾಗ್ಬಿಡುತ್ತೆ. ಆದರೆ ಇವತ್ತು ತೊಗರಿಯನ್ನು ಕಟಾವು ಮಾಡಿ ರಸ್ತೆಗೆ ಹಾಕಿ ಒಕ್ಕಲಿ ಮಾಡೋರು ಅದಾರ. ಆದರೆ ಇದು ಏನಂದ್ರೆ ಹೊಲದಲ್ಲೇ ಇದನ್ನು ಮಾಡ್ಬೋದು. ಆದರೆ ಇದು ದೊಡ್ಡ ಮಿಷನ್ ಯಾವ ಥರ ಕಟಾವು ಮಾಡುತ್ತೆ, ಯಾವ ಥರ ಅವ್ರನ್ನ ಕಾಳು ಬೇರ್ಪಡಿಸುತ್ತೆ, ಮತ್ತು ಯಾವ ಥರ ಲಾಭ ಆಗುತ್ತೆ ಅಂತ ರೈತರ ಜೊತೆ ಮಾತಾಡ್ಕೊಂತ ಅಣ್ಣ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ನಮಸ್ತೆ ಅಣ್ಣ, ನಮ್ಮ ಹೆಸರು ನಿಂಗಪ್ಪ ಪೂಜಾರ್ ಅಂತ. ಹಾಂ ರೀ. ನಾವು ಗುಡ್ಡನೂರು ಕಾತ್ರಿಕೇರಿ ನಾವು. ಹಾಂ ರೀ. ನಾವು ತೊಗರಿಲಿಂದ ಇರ್ತಾರ್ದ ಎಲ್ಲವೂ ಹಾಕ್ತೀವಿ. ಅಷ್ಟೇ 4 ಬೆಳೆ ಅಷ್ಟೇ ಹಾಕಲ್ಲ ರೀ. ಯಾವ್ಯಾವ್ರಿ ಅಣ್ಣ? ಇವು ಶೇಂಗಾ ರೀ, ಸೂರಪಾನ, ಗೋವಿನ ರೀ. ಇವು ಮೀರು ಬಿಟ್ಟು ಎಲ್ಲ ಒಕ್ಕಲಿ ಮಾಡ್ತೀವಿ ರೀ. ಸೂರಪಾನ, ಗೋವಿನ ಜೋಳ, ಶೇಂಗಾ ಬಿಟ್ಟು ಏನಾರ ಹಾಕಿದ್ರೆ ಎಲ್ಲದು ಒಕ್ಕಲಿ ಮಾಡುವಂಥ ಬೃಹತ್ ಮಿಷನ್ ರೀ. ಹ್ಞೂ ರೀ. ಎಲ್ಲ ಜೀರಿಗೆ ಸಾಸಿವೆ ಕೂಡ ಹಾಕ್ಬೋದ್ರಿ. ಜೀರಿಗೆ ಸಾಸಿವೆ ರೀ? ಹ್ಞೂ ರೀ, ಅದು ಕೂಡ ಹಾಕ್ಬೋದ್ರಿ. ನವಣಿ ಸಜ್ಜಿ ರಾಗಿ ಎಲ್ಲ ಬರ್ತಾರೆ, ಎಲ್ಲ ಬರ್ತಾರೆ, ಎಲ್ಲ ಹಾಕ್ತೀವಿ ರೀ. ಇದು ಉಳ್ಳಾಗಡ್ಡಿ 130 ರೂಪಾಯಿ ಒಂದು ಪ್ಯಾಕೆಟ್ ರೀ. ಲೇಬರ್ ನಮ್ಮವ ರೀ. ಇದು ತೊಗರಿ 300 ರೂಪಾಯಿ ಒಂದು ಪ್ಯಾಕೆಟ್ ರೀ, ಲೇಬರ್ ಅವ್ರವ ರೀ. ಇದು ನವಣಿ ರಾಗಿ ರೀ ತಾಸುಗಡ್ಲೆ ರೀ 1800 ರೂಪಾಯಿ ಒಂದು ತಾಸು ರೀ. 800 ರೂಪಾಯಿ ಒಂದು ತಾಸು ರೀ. 1800 ರೀ. 1800 ರೂಪಾಯಿ ಒಂದು ತಾಸು ರೀ. ಹ್ಞೂ ರೀ. ಇದು ರೈತರಿಗೆ ಹೆಂಗೆ ಲಾಭ ಆಗುತ್ತೆ ರೀ? ಲಾಭ ಆಗತ್ತೆ ರೀ. ಅದು ರೋಡಿಗೆ ಹಾಕಿ ಇದು ಮಾಡಿ ಕನಿಷ್ಠ ಅಂತ ಇಲ್ಲಾಂದ್ರೆ 25ರಿಂದ 30 ಆಳು ಹೋಗ್ತಾವ್ರಿ ಅದಕ್ಕೆ. ಒಂದು ರಾಶಿ ಒಕ್ಕಲಿ ಮಾಡ್ಬೇಕಂದ್ರೆ ಅವ್ರು ಒಂದು ದಿವ್ಸಕ್ಕೆ ಮುಗಿಯೋದಿಲ್ಲ ರೀ. ರೋಡಿಗೆ ಹಾಕಿ ಒಂದು ದಿವ್ಸ ಕಟ್ಗೆ ತೆಗಿಯೋದು, ಗಾಡಿ ಹೊಡಿಬೇಕು, ಎಲ್ಲ ಇದು ಮಾಡ್ಬೇಕು ರೀ. ಆಮೇಲೆ ಕಾಳು ನೆಲ್ಪಲ್ ಆಗ್ತಾವ್ರಿ. ಗಾಡಿ ಬೇರೆನ ಹೋಗ್ಬಿಡ್ತಾವ್ರಿ, ಸ್ಪೀಡ್ ಹೋಗ್ತಿರ್ತಾವೆ. ಗಾಡಿ ಹೋದ್ಬಿಟ್ಟು ಗಾಡಿ ಉಂಟ ಕಾಳು ಓಡ್ತಾವ್ರಿ. ರೋಡ್ ಉಂಟ ಹಳ್ಳಾಗ್ತೈತೆ, ಹಳ್ಳಾಗ್ತಾವೆ, ಎಲ್ಲ ಆಗ್ತಾವ್ರಿ. ಟೈರ್ ಹೊಡೆಯೋದ್ರಿಂದ ಹುಷಿ ಆಗುತ್ತೆ, ಬೇಳೆ ಆಗುತ್ತೆ ರೀ. ಮತ್ತು ಆಮೇಲೆ ಇದ್ರಾದ್ರಿ ಒಂದು ದಿವ್ಸಕ್ಕೆ ನಾವು 20 ಎಕರೆ ಮಟ ಹಾಕ್ತೀವಿ ರೀ. ಇದನ್ನ 20 ಎಕರೆ ತೊಗರಿನ ಹಾಕ್ತೀರಿ? ಹ್ಞೂ ರೀ. ಎಷ್ಟು ಚೀಲ ಕಡೆಗೆ ಮಾಡ್ತೀರಿ? ನೋಡ್ರಿ, ಅವು ಕಾಯಿ ಮೇಲೆ ಡಿಪೆಂಡ್ ರೀ. ಅವು ಕಾಯಿ ಚಲೋ ಇತ್ತಂದ್ರೆ ಚಲೋ ಆಗತ್ತೆ ರೀ. ನಿನ್ನೆ ಒಂದು 30 ಪ್ಯಾಕೆಟ್ ಹಾಕಿವ್ರಿ ಇಲ್ಲೇ. 30 ಪ್ಯಾಕೆಟ್ ರೀ? ಹ್ಞೂ ರೀ. 2 ಗಂಟೆಗೆ ಬಂದ್ರಿ. 2 ಗಂಟೆಗೆ ಬಂದ್ರಿ? ಹ್ಞೂ ರೀ. ತೊಗರಿ ರೀ. ಎಷ್ಟೊತ್ತು ಹಾಕಿದ್ರಿ? ಸಾಯಂಕಾಲವರೆಗೆ ಹಾಕಿದ್ರೆ? 3 ತಾಸು ಹಾಕಿವ್ರಿ. 3 ತಾಸಿಗೆ 20 ಪ್ಯಾಕೆಟ್? ಹ್ಞೂ ರೀ. ಕಾಯಿ ಚಲೋ ಇತ್ತಂದ್ರಿ ತಾಸಿಗೆ 6 ಪ್ಯಾಕೆಟ್ ಉದುರ್ತಾವೆ. ಇದು 8 ಪ್ಯಾಕೆಟ್ ಉದುರ್ತೈತೆ ರೀ. 8 ಪ್ಯಾಕೆಟ್ಲಿಂದ 10 ಪ್ಯಾಕೆಟ್ ತಾನು ತೆಗಿಬೋದು ರೀ ತಾಸಿಗೆ, ಕಾಯಿ ಚಲೋ ಇದ್ರ. ಇದನ್ನ ಒಬ್ಬ ರೈತ ತಾನ ಒಕ್ಕಲಿ ಮಾಡೋಕಂದ್ರೆ ಎಷ್ಟು ದಿನ ಹಿಡಿತೈತಿ, ಎಷ್ಟು ಆಳು ತೊಗೋಬೋದು ರೀ? ಎಂತ ಇಲ್ಲ ಅಂದ್ರೆ 4ರಿಂದ 5 ದಿವ್ಸ ಬೇಕ್ರಿ ಅದು ಒಂದು ಒಕ್ಕಲಿ ಮಾಡಕ್ಕೆ ರೀ. 4ರಿಂದ 5 ದಿವಸ ರೀ? ಹ್ಞೂ ರೀ. ಮತ್ತು ಈ ರೋಡಿಗೆ ಹಾಕ್ತಾರೆ ರೀ. ಒಂದು ದಿವ್ಸ ಕಟ್ಗೆ ತೆಗಿಯಕ್ಕೆ ಬೇಕ್ರಿ ಅವನ್ನ. ಒಂದು ದಿವ್ಸ ದುಡ್ಡು ಮಾಡಕ್ಕೆ, ಒಂದು ದಿವ್ಸ ತೂರಕ್ಕೆ ಕರೆಕ್ಟಾಗಿ ಗಾಳಿ ಇರಲ್ಲ ರೀ ತೂರಕ್ಕೆ. ಇಲ್ಲ ಮತ್ತೆ ಯಾವ್ದಾರ ಸಣ್ಣ ಮಿಷನ್ ತಂದು ಆ ಜೇಡಿ ಹಾಕ್ಬೇಕ್ರಿಂದ. ಅಣ್ಣ, ನೀವು ಮಿಷನ್ ಎಲ್ಲಿ ತೊಗೊಂಡ್ರಿ? ನಾವು ಮಿಷನ್ ಬಿಜಾಪುರ ರೀ. ಬಿಜಾಪುರ. ಹೆಂಗೆ ರೀ ಇದು? ಇದು 6,30,000 ಇದು. 6,30,000 ಅಂದ್ರೆ ಇದು ಟ್ಯಾಕ್ರಿ ಮುಖಾಂತರ ಅಥವಾ ಕರೆಂಟಿಗೆ ರೀ? ಕರೆಂಟಿಗೆ ಬರಲ್ಲ ರೀ, ಟ್ಯಾಕ್ರಿ ಮುಖಾಂತರನೇ ರೀ ನಡೆಯೋದು. ಈ ರೂಟ್ರಿಗೆ ಹೆಂಗೆ ಬಳಸ್ತಾರ? ರೂಟ್ರಿಗೆ ಹೆಂಗೆ ಬಳಸ್ತಾರ ಅದೇ ಟೈಪ್ ಬಳಸೋದ್ರಿ. 10ರಿಂದ 12 ಮಟ್ಟ ಸ್ಪೀಡ್ ಇಡ್ಬೇಕು ರೀ. ಅಂದ್ರೆ ಗಾಡಿ ಕೆಪಾಸಿಟಿ ಇರ್ಬೇಕ್ರಿ? ಗಾಡಿ ಕೆಪಾಸಿಟಿ ಇರ್ಬೇಕು ರೀ. 50 HP ಗಾಡಿ ಆಗ್ಬೇಕು ಈ ಮಿಷನ್ಗೆ. ಸಣ್ಣ ಮಿಷನ್ ಸಣ್ಣ ಗಾಡಿ ಆದ್ರೆ 39 45 ಆದ್ರೆ ಬಂದು ಬೀಳ್ತಾವ್ರಿ. ಒಂದು ಸ್ವಲ್ಪ ಜಾಸ್ತಿ ಕಟ್ಟಿಗೆ ಹಾಕಿದ್ರೆ ಬಂದು ಬಿದ್ದುಬಿಡ್ತಾವೆ. ಇದಾದ್ರೆ ಬಂದು ಬೀಳೋದಲ್ಲ. ಬೀಳಲ್ರಿ. ಈ ಒಟ್ಟಿನ ಮಾರಾಟ ಮಾಡೋದು? ಒಟ್ಟು ಮಾರಾಟ ಮಾಡ್ಬೋದ್ರಿ. ಕಟ್ಟಿಗೆ ಬೇಕಾದ್ರೆ ಗೊಬ್ಬರ ಮಾಡ್ಬೋದ್ರಿ. ಒಟ್ಟು ಒಂದು
ಬಿದ್ದದ್ದು ದನ ತಿಂತಾವ್ರಿ, ಎದೆಲೆ ಬಿದ್ದದ್ದು ಗೊಬ್ಬರ ಮಾಡ್ಬೋದ್ರಿ. ಅದನ್ನ ಗೊಬ್ಬರ ಮಾಡ್ಬೋದು. ಸುಮ್ಮನೆ ಸುಟ್ಟು ಹಾಳು ಮಾಡ್ತೀವಿ. ಸುಟ್ಟು ಹಾಳು ಮಾಡೋದು, ಮತ್ತೆ ಆ ರೋಡ್ ಸೈಡ್ ಅಲ್ಲೇ ಮಧ್ಯದಲ್ಲಿ ಒಗದು ಹೋಗ್ಬಿಡೋದು, ಅವೆಲ್ಲ ಇದಾಗುತ್ತೆ. ಈಗ ಒಂದೇ ಹತ್ರ ಕುಟ್ರಿ ಬೀಳುತ್ತಲ್ರಿ, ಗೊಬ್ಬರ ಮಾಡ್ಬೋದ್ರಿ. ಇದು ಒಂದ್ ರೀತಿ ರೈತರಿಗೆ ವರದಾನ. ರೈತರಿಗೆ ಅನುಕೂಲ ರೀ ಇದು. ಸರ್ ನಮ್ಮೂರು ಕಾತ್ರಿಕೇರಿ. ಈಗ ನೀವು ಕಾತ್ರಿಕಿ ಸುತ್ತಮುತ್ತ ಎಲ್ಲಾದ್ರೂ ಕೇಳಿದ್ರೆ, ಈಗ ನಮ್ಮ ಯೂಟ್ಯೂಬ್ ನೋಡ್ಕೊಂಡು ಕೇಳ್ತಾರ, ನಾವು ನಂಬರ್ ಹಾಕಿರ್ತೀವಿ, ಅವ್ರಿಗೆಲ್ಲ ಹೋಗ್ತೀರಾ? ನಾವು ಗಜೇಂದ್ರಗಡ ಅಲ್ಲಿ ತನಕ ಹೋಗ್ತೀವಿ, ಅಲ್ಲಿಂದ ಸಿರಳ ಹೋಗ್ತೀವಿ. ಮುಂಡ್ರಿಗೆ ಸಿರಳ ಅಲ್ಲಿ ಹೋಗ್ತೀವ್ರಿ, ಗಜೇಂದ್ರಗಡ ಹೋಗ್ತೀವ್ರಿ. ಒಟ್ಟು ಕೇಳಿದ್ರೆ ಹೋಗ್ತೀರಿ? ಕೇಳಿದ್ರೆ ಹೋಗ್ತೀವ್ರಿ. ಅಂದ್ರೆ ನೀವೇ ಹೇಳಿ ಮಾಡಿಸಿದ್ದು ಮಿಷನ್ ಅಥವಾ ನೀವು ಇದು ಮಾಡಿದ್ದ? ಇಲ್ರಿ, ನಾವು ತಂದಿದ್ರಿ, ನೋಡಿ ತಗೊಂಬಂದಿದ್ವಿ. ಅದು ನಮ್ಮ ಸೈಡ್ ಈ ಟೈಪ್ ಹಸೆ ಕಟ್ಟಿಗೆ ಹಾಕೋದು ಇದ್ದಲ್ರಿ. ಹಸೆ ಕಟ್ಟಿಗೆನ ಆಗ್ತೈತಿ, ಹಸೆ ಕಟ್ಟಿಗೆನ ಹಾಕ್ತೈತಿ. ನೋಡ್ರಿ, ಹಸೆದ ಆಗ್ತೈತಿ, ಒಣದ ಆಗ್ತೈತಿ ರೀ. ಫುಲ್ ಹಸಿದ ಹಾಕ್ಬೋದ್ರಿ. ಹೌದ್ರಿ? ನೋಡ್ರಿ, ಕಾಳೆಲ್ಲ ಹಸಿ ಐತಿ ನೋಡಿದ್ರಿ ಇವಾಗ? ಕಾಳು ನೋಡ್ರಿ ಹಸಿ ಐತ್ರಿ, ಒಂದು ಬ್ಯಾಳೆ ಆಗಲ್ಲ, ಏನಾಗಲ್ರಿ, ನುಚ್ಚಾಗೋದಿಲ್ಲ. ಚೆನ್ನಾಗೈತ್ರಿ. ಚೆನ್ನಾಗೈತಲ್ರಿ? ಚೆನ್ನಾಗೈತಿ. ಅವ್ರನ್ನ ಮದರ್ಸ ಹೆಸರು? ನಮ್ಮ ಹೆಸರು ಪ್ರತಾಪ್ ರೀ. ಇದು ಈ ಮಿಷನ್ ಯಾವ ಥರ ಲಾಭ ಆಗುತ್ತೆ ರೈತರಿಗೆ? ಇದು ಮತ್ತೀಗ ನಾವು ಅದಕ್ಕೆ ಹೋದ್ರು ಮತ್ತೆ ರೋಡ್ ಹಾಕಕ್ಕೆ ರೋಡ್ ಇಲ್ಲ, ಕಣ ಇಲ್ಲ. ಮತ್ತೆ ಹೊಲ್ದ ಹಾಕಿದ್ರೆ ಹಾಯ್ಸಿದ ಮೇಲೆ ಹಾಕಿ ಹೊಡಿಬೇಕು. ಹೊಡೆದು ಮತ್ತೆ ಟ್ಯಾಕ್ಟ್ರಿ ಹೊಡೆದು ಮತ್ತೆ ತೂರ್ಸ್ಬೇಕಾಗಲ್ಲ. ಅದಕ್ಕೆ ಆಳ್ಬೇಕು, ಮತ್ತೆ ತೂರ್ಸಕ್ಕೆ ಆಳ್ಬೇಕು, ಅದಕ್ಕೆ ಬಾಡಿಗೆ. ಇದು ಅನುಕೂಲ ಆಗತ್ತೆ ಈಗ ಮಿಷನ್. ಇದು ಅನುಕೂಲ ಆಗುತ್ತೆ. ಅನುಕೂಲ ಆಗತ್ತೆ. ಎಷ್ಟು ಉಳಿತಾಯ ಆಗ್ಬೋದು ರೈತರಿಗೆ? ಆಗ ಎಷ್ಟು ದಿನ ಟೈಮ್? ಮತ್ತೆ ಅದಕ್ಕೆ ಇದಕ್ಕೆ 1,000 ರೂಪಾಯಿ ಗುಣ ಆಗತ್ತೆ. ಆಮೇಲೆ ಒಕ್ಕಲಿ ಮಾಡೋದು ಒಂದು ತಾಸಿಗೆ 2 ತಾಸು 3 ತಾಸು ಒಕ್ಕಲಿ ಆಗುತ್ತೆ. ಅದಕ್ಕೆ ಕೂಡ ಒಂದು ವಾರ ಪೆಚ್ಚಬೇಕು. ವಾರಗಡ್ಲೆ ವಾರಗಡ್ಲೆ ಮತ್ತೆ ಬೆಳೆಯೋದು ಪೂರೋದು ಅಂದ್ರೆ ಗಾಯ ಒಮ್ಮಿರ್ತೈತೆ, ಸಮಸ್ಯೆ ಆಗತ್ತೆ. ಮತ್ತೆ ಅದು ಮಿಷನ್ ಹಾಕಿರಿ ಮತ್ತೆ ಒಟ್ಟು ನುಚ್ಚ ಆಗತ್ತೆ. ಈ ಒಟ್ಟು ಅಡಿಸಿ ಒಟ್ಟು ಸಿಗುತ್ತೆ. ಆಮೇಲೆ ಕಟ್ಟಿಗೆಯಿಂದ ಗೊಬ್ಬರ ಆಗುತ್ತೆ. ಗೊಬ್ಬರ ಹೋಗುತ್ತೆ. ಇದು ಭಾಳ ಅನುಕೂಲ ಇದೆ. ಇದು ಭಾಳ ಅನುಕೂಲ ಆಗುತ್ತೆ ರೈತರಿಗೆ ಅಂತ ಭಾಳ ಅನುಕೂಲ ಇದೆ. ಇದು ಒಂಟಿಗಿರಿ ಇನ್ನೂ ಅನುಕೂಲ. ಒಬ್ರು ಇರ್ತಾರೆ ಮನ್ಯಾಗ, ಅಂತವ್ರಿಗೆ ಭಾಳ ಅನುಕೂಲ. ಭಾಳ ಅನುಕೂಲ ಇದೆ. ಈಗ ಮನೆ 4 ಮಂದಿ ಮಾಡಕ್ಕಿದ್ರೆ ಗಂಡ್ಮಕ್ಳು ಒಬ್ಬರ ಹತ್ರ ಮಾಡ್ಕೊಬೋದು. ಒಬ್ಬರ ಹತ್ರ ಮಾಡ್ಕೊಂಡು ಹೋಗ್ಬೋದು. 4 ಗಂಟೆ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಅದೇ ಈಗ ಒಂದು 3 ಗಂಟೆ ಬಂದಿ ನಾವು ಇವತ್ತು ರೀ. ಈಗ ಒಂದು ತಾಸಾರು ಆಗಿ ಹೋಗ್ತಾರೆ. ಎಷ್ಟು ಎಕರೆ ಹೊಲ? ಇದು 3 ಎಕರೆ ಅಕ್ಕಡಿ ಹೊಲ ರೀ. ಅಕ್ಕಡಿ ಹಾಕೈತಿ. 3 ಎಕರೆ ಅಕ್ಕಡಿ ಹಾಕಿದ ಹೊಲ್ದಂದು ಬರೀ 2 ತಾಸನೇ ಆಗಿ ಆಗೋದು. ಅದೇ ಇದು ರೋಡ್ ಹಾಕಿ ಅಥವಾ ಕಣಕ್ ಹಾಕಿದ್ರೆ? ರೋಡ್ ಹಾಕಿದ್ರೆ ಮತ್ತೆ ಮಂಚದ ಒಂದು ಕಾಟ, ಗಾಡಿ ಪಾಡಿ ಓಡಾಡ್ತಿರ್ತಾವೆ, ಒತ್ತಂಬದ್ದು ಮುಪ್ಪಾಗಿ ಮತ್ತೆ ಸ್ವಲ್ಪ ಸಮಸ್ಯೆ ಆಗತ್ತೆ ರೈತರಿಗೆ. ಮತ್ತು ಕಲ್ಲು ಮಣ್ಣಾಗ ಮಿಕ್ಸ್ ಆಗುತ್ತೆ. ಕಲ್ಲು ಮಣ್ಣು ಮಿಸ್ಟೇಕ್ ಆಗತ್ತೆ. ಇದು ಯಾವಾಗಲ್ಲ ಸಮಸ್ಯೆ. ಒಂದು ಕಸರು ಬರಲ್ಲ, ಒಂದು ಕಸರು ಬರಲ್ಲ, ಒಂದು ಕಡ್ಡಿಲ್ಲ, ಕಸರಿಲ್ಲ, ಸೀದಾ ಬರೀ ಕಾಳ ಬಂತು ಪಕ್ಕ. ಇದು ಹಿಂದೆ ಯಾವಾಗ ನೋಡಿದ್ರೆ ಈ ಮಿಷನ್ ಇದೆ ಫಸ್ಟ್ ನೋಡ್ರಿ. ಅದು ನಿನ್ನೆ ಬಂದಿತ್ತು ಲೆಕ್ಕಕ್ಕೆ. ಅದು ನೋಡಿ ಇವತ್ತು ನಾವು ತಗೊಂಡು ಅನುಕೂಲ ಆಗುತ್ತೆ. ಇಲ್ಲ ನಾವಿದ್ರೆ ಒಂದು ವಾರ ಗಂಟೆ ಕೂತ್ಕೋಬೇಕಾಯ್ತು. 2 ತಾಸು ಮನೆಗೆ ಹೋಗ್ಬಿಡ್ತೀವಿ. ನೋಡ್ರಿ ಸ್ನೇಹಿತರೆ, ಇವತ್ತು ಈ ಮಿಷನ್ ಎಷ್ಟಂದ್ರೆ ರೈತರಿಗೆ ಭಾಳಷ್ಟು ವರದಾನ ಅಂತಂತ ಹೇಳ್ತಾರೆ ಅವರು. ಆಮೇಲೆ ಇದು ಮೆಕ್ಕೆಜೋಳ, ಸೂರ್ಯಕಾಂತಿ, ಶೇಂಗಾ ಬಿಟ್ಟರೆ ನಾವೆಲ್ಲವನ್ನೂ ನಾವು ಇದರಲ್ಲೇ ಒಕ್ಕಲಿ ಮಾಡ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಇದೇನಪ್ಪ ಅಂದ್ರೆ ರಸ್ತೆಗೆ ಹಾಕಿ ನಾವು ತೊಗರಿ ಒಕ್ಕಲಿ ಮಾಡ್ತಿದ್ವಿ. ಅದು ಟೈರ್ ಹೊಡೆದು ಟೈರಿಂದ ಬರುವಂಥ ವಿಷ ಆಗಿರ್ಬೋದು, ಆಮೇಲೆ ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಮತ್ತೆ ಅದನ್ನ ಕ್ಲೀನ್ ಮಾಡೋದಾಗಲಿ ಸುಮಾರು ಒನ್ ಡೇ ಅಲ್ಲ 2-3 ದಿವಸ ಸುಮಾರು ಒಂದು 5-6 ಎಕರೆ ಹೊಲ್ದಂದು ತೊಗರಿ ಒಕ್ಕಲಿ ಮಾಡೋಕಂದ್ರೆ ಅಷ್ಟು ತ್ರಾಸಿತ್ತು. ಇವಾಗ ನಾವು ಬರೀ ಒಂದು 2 ತಾಸಿನಲ್ಲೇ ನಾನು ಏನು ಮಾಡ್ತೀನಿ, ಸಂಪೂರ್ಣವಾಗಿ ಒಕ್ಕಲಿ ಮಾಡಿಕೊಡ್ತೀವಿ. ಒಂದು 300 ಪ್ಯಾಕೆಟ್, ಒಂದು ಎಷ್ಟು 30ರಿಂದ 40 ಪ್ಯಾಕೆಟ್ ರೀ ಅಣ್ಣ? ನೋಡ್ರಿ, 30ರಿಂದ 40 ಪ್ಯಾಕೆಟ್ ಒಂದು 2 ತಾಸಿನಲ್ಲೇ ನಾವು ಇದು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಒಂದು ರೈತರಿಗೆ ಏನಪ್ಪ ಅಂದ್ರೆ 2-3-4 ಜನ ಆದ್ರೆ ಸಾಕಂತ ಹೇಳ್ತಾರೆ. ಅಂದ್ರೆ ಒಂದು ಕಟ್ಟಿಗೆ ಹಾಕೋಕೆ, ಒಂದು ಕಾಳು ಹಾಕೋಕೆ ಮತ್ತು ಒಂದಿಷ್ಟು ಬೇರ್ಪಡಿಸೋರು ಸಾಕು ಅಂತ ಹೇಳ್ತಾರೆ. ಅಷ್ಟು ಈಜಿ. ಅದೇ ರಸ್ತೆಗಾದ್ರೆ ಸುಮಾರು, ಆಮೇಲೆ ರಸ್ತೆ ಬಸ್ ಬಂತು, ಅಲ್ಲಿ ಎಕ್ಸ್ಟೆಂಟ್ ಆಯಿತು, ಅವೆಲ್ಲ ಸಮಸ್ಯೆ ಇಲ್ಲ. ಇಲ್ಲಿ ಮತ್ತೆ ಒಟ್ಟು ಸಿಗುತ್ತೆ, ಆಮೇಲೆ ಕಟ್ಟಿಗೆ ಸಿಗುತ್ತೆ. ಕಟ್ಟಿಗೆ ಏನಾಗುತ್ತೆ ಅಂದ್ರೆ ಗೊಬ್ಬರ ರೂಪದಲ್ಲಿ ನಾವು ಬಳಸ್ಬೋದು. ಅದು ಹಸಿ ಕಟ್ಟಿಗೆ ಇರ್ಬೋದು, ಒಣ ಕಟ್ಟಿಗೆ ಇರ್ಬೋದು, ಅದನ್ನೆಲ್ಲ ತುಂಡು ಮಾಡಿಕೊಡ್ತಾ. ಅದು ಇದ್ರಾಗ ಸಣ್ಣದು ಬಂದಿರುತ್ತೆ ಕಟ್ಟಿಗೆ, ಅದನ್ನು ದನಕ್ಕೆ ಹಾಕ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಇದೇನಪ್ಪ ಅಂದ್ರೆ ರೈತರಿಗೆ ಒಂದು ಉಪಯುಕ್ತ ಸಾಧನ ಅಂತಲೇ ಹೇಳ್ತಾರೆ. ಯಾಕಂದ್ರೆ ಅವರು ಎಲ್ಲ ಬೆಳೆಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಬಿಜಾಪುರದಿಂದ ತಂದ ನಂತರ ಇವ್ರ ನಂಬರ್ ನಾನು ನಿಮ್ಗೆ ಪ್ಲೇ ಮಾಡ್ತೀನಿ. ನೀವು ಇವ್ರನ್ನ ಸಂಪರ್ಕ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಅಂದ್ರೆ ನಮ್ಮ ಕೊಪ್ಪಳ ಸುತ್ತಮುತ್ತ, ಗದಗ ಸುತ್ತಮುತ್ತ ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.